ಇವತ್ತು ಈ ಸಚಿವ ಸ್ಥಾನದ ಸರ್ಕಸ್ ನಡೀತಾ ಇದೆ. ಬೇಕು ಬೇಡ ಅನ್ನೋ ರಾಜೀನಾಮೆ ಕೊಡ್ತಾರೆ, ಮತ್ತೆ ಅವ್ರನ್ನ ಸಂಧಾನ ಮಾಡ್ತಾರೆ. ಈಗ ಸಚಿವಾಕಾಂಕ್ಷಿಗಳ ಪಟ್ಟಿ ಯಾವುದೇ ಹೊಸ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಆಯಾ ಪಕ್ಷಗಳಲ್ಲಿ ಸಚಿವಾಕಾಂಕ್ಷಿಗಳು ಹುಟ್ಟತಕ್ಕಂಥದ್ದು. ಸಚಿವಗಿರಿ ಸಿಕ್ಕದಂಥ ಸಂದರ್ಭದಲ್ಲಿ ಸಿಗದೇ ಇದ್ದರು ಅಸಮಾಧಾನ ಆಗ್ತಕ್ಕಂಥ ಅದೇನು ಹೊಸ ವಿಚಾರ ಏನಲ್ಲ, ಹಳೆ ವಿಚಾರ. ಎಲ್ಲ ಪಕ್ಷಗಳಲ್ಲೂ ಅದಿದೆ. ಆಮೇಲೆ ಅದರ ಜೊತೆಯಲ್ಲಿ ಪೋರ್ಟ್ಫೋಲಿಯೋಗಳು ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ಲ, ಆ ವಿಚಾರದಲ್ಲಿ ಒಬ್ಬ ಶಾಸಕನಾಗಿ, ಒಬ್ಬ ಸಾಮಾನ್ಯ ಈ ನಾಡಿನ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು, ಸಚಿವಾಕಾಂಕ್ಷಿಗಳಾಗ್ತಕ್ಕಂಥದ್ದು ಸಹಜ. ಅದು ಶಾಸಕರಾದವರು ಕೇಳಲಿಯಪ್ಪ. ಆದರೆ ನನಗೆ ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾರಲ್ಲ, ಅದು ಅಕ್ಷಮ್ಯ ಅಪರಾಧ. ಅದು ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾತಾಡುವಾಗ ಮಾತಾಡ್ತೀರಿ, ಪಕ್ಷ ಸಿದ್ಧಾಂತ, ಪಕ್ಷ ಏನು ಹೇಳುತ್ತೆ, ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀವಿ ಅಂತ ಯಾಕೆ ನೀವು ಹೇಳಿಲ್ವ? ಎಲ್ಲರೂ ಹೇಳಿದ್ದೀರಿ. ಹೇಳಿ ಆದಮೇಲೆ ಪಕ್ಷ ನಿಮಗೆ ಇಂಥದ್ದೊಂದು ಜವಾಬ್ದಾರಿ ವಹಿಸ್ತೆ. ಆ ಪಕ್ಷ ಜವಾಬ್ದಾರಿ ವಹಿಸೋದು ಈ ನಾಡಿನ ಎಲ್ಲ ಜನರ, ಎಲ್ಲ ವರ್ಗದ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಡರು, ಎಲ್ಲ ವರ್ಗದ ಜನರ ಸೇವೆ ಮಾಡಿ ಅಂತ ನಿಮಗೆ ಒಂದು ಪೋರ್ಟ್ಫೋಲಿಯೋ ಕೊಡೋದು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ. ನನಗೆ ಈ ಸಚಿವನ ಆದರೆ ನಾನು ಸೇವೆ ಮಾಡೋಕ್ಕಾಗತ್ತೆ, ಇನ್ನೊಂದು ಸಚಿವನಾದರೆ ಸೇವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದು ಮೂರ್ಖತನ. ಅದು ಯಾಕಾಗೋದಿಲ್ಲ? ಒಬ್ಬ ಶಾಸಕನಾಗಿ ಸೇವೆ ಮಾಡೋಕ್ಕಾಗಲ್ವ? ಆಯಿತು, ಶಾಸಕನಾದಾಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ನಾನು ಸಚಿವನ ಮಾಡಿ ಅಂತ ಕೇಳ್ತಕ್ಕಂಥದ್ದು ಅದು ಅವ್ರ ರೈಟ್. ಆ ರೈಟ್ ಸಿಗದೇ ಇದ್ದಾಗ ಅವ್ರನ್ನ ಯಾವ ರೀತಿ ಅವ್ರ ಪಕ್ಷದವರು ಅವ್ರು ಹೇಳ್ಕೊಳ್ಳಿ ಬಿಡ್ರಿ. ಆದರೆ ಒಂದು ಸಚಿವ ಸ್ಥಾನ ಈ ರಾಜ್ಯದ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಈ ಜನರ ದೃಷ್ಟಿಯಿಂದ ಕೊಡ್ತಕ್ಕಂಥದ್ದು. ಅದು ಯಾವುದೇ ಪೋರ್ಟ್ಫೋಲಿಯೋ ಬೇಕಾದ್ರೆ ಇರಲಿ. ನಾನು ಪ್ರಾಮಾಣಿಕ, ನಾನು ಯಾವುದೇ ಥರದ ಹಣ ವಿಚಾರದಲ್ಲಿ ಆಮಿಷ ಇಲ್ಲ, ನನಗೆ ಇನ್ನೊಂದು ಥರದ್ದಿಲ್ಲ ಅಂದಮೇಲೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ನಿಮ್ಗೇನು ರೀ? ಅಂದರೆ ಈ ಗೊಂದಲಗಳ ಮಧ್ಯೆ 2 ವರ್ಷ ಪೂರೈಸುತ್ತಾ ಸರ್? ನೋಡಿ, ಪೂರೈಸೋದು ಬಿಡೋದು 136, 140 ಜನ ಅವರಿಗೆ ಸಂಖ್ಯೆ ಇದೆ. ಆ ಸಂಖ್ಯೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅವರು 2 ವರ್ಷ ಪೂರೈಸ್ತಾ ಇದ್ದರೆ ಅದು ಅವ್ರ ಪಾರ್ಟಿಯ ಮೂರ್ಖತನ. ಅದು ನಾವು ಹೇಳಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಷ್ಟೊಂದು ಅಗಾಧವಾದ ಸಂಖ್ಯೆಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಗೊಳ್ತಕ್ಕಂಥ ಶಕ್ತಿ ಈಗಿನ ಮುಖ್ಯಮಂತ್ರಿಗಳಿಗೆ ಇದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಖಂಡಿತ ಇದೆ, ಅದು ಮಾಡ್ತಾರೆ ಅವರು. ಆದರೆ ಅಸಮಾಧಾನಕ್ಕೆ ಒಳಗಾಗೋದಿದೆಯಲ್ಲ, ಸಚಿವ ಸ್ಥಾನ ಸಿಗದೇ ಇದ್ದಾಗ ಅಸಮಾಧಾನ ಆಗಲಿ. ನನಗೆ ಕೊಡಲಿಲ್ಲ, ನನ್ನ ಸೀನಿಯಾರಿಟಿ ಬಿಟ್ಟರು, ನನಗೆ ಭಾಳ, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೆ, ಏನೇನೋ ಈ ಕಥೆ ಹೇಳ್ತಾರೆ. ಆದರೆ ಕೊಟ್ಟಂಥ ಜವಾಬ್ದಾರಿಯನ್ನು ನನಗೆ ಇಂಥದ್ದೇ ಜವಾಬ್ದಾರಿ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ವಿಚಾರದಲ್ಲಿ ಈ ರಾಜ್ಯದ ಜನರು ಕೂಡ ಅವ್ರನ್ನ ಕ್ಷಮೆ ಮಾಡಲ್ಲ. ಯಾರು ಕೂಡ ಕ್ಷಮೆ ಮಾಡಲ್ಲ, ಯಾರೇ ಹೇಳಿರಲಿ ಅದು. ಆದರೂ ನನಗೆಲ್ಲ ಒಂದು ಕಡೆ ಕಾಣ್ತದೆ. ನೆನ್ನೆ H.K. ಪಾಟೀಲ್ ಹೇಳಿದ್ದಾರೆ, ಅವರು ಧ್ವನಿ ಎತ್ತಿರ್ತಕ್ಕಂಥದ್ದು ಮರುಗಳಿಗೆಯಲ್ಲಿ ಒಂದು 24 ಅವರ್ಸ್ನಲ್ಲೇ ನನ್ನ ಈ ಪೋರ್ಟ್ಫೋಲಿಯೋ ಸರಿಯಾಗಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಒಂದು ಎಚ್ಚರಿಕೆಯ ಗಂಟೆ. ಎಲ್ಲೋ ಕಾಣದ ಕೈಗಳು ತುಂಬ ಕೆಲಸ ಮಾಡ್ತವೆ. ಆ ಕಾಣದ ಕೈಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಮುಖ್ಯಮಂತ್ರಿಗಳು ಹುಷಾರಾಗಿ ಹೆಜ್ಜೆ ಇಡೋದು, ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಅವರಿಗೆ ಇದೆ. ನನ್ನ ಪ್ರಕಾರ ಇದೆ. ಇನ್ನೂ ಎಷ್ಟು ಬುದ್ಧಿಶಕ್ತಿ ಇದ್ದರೂ ಸಾಕಾಗೋದಿಲ್ಲ. ಹಾಗಾಗಿ ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟು ಏನೇನೋ ಇರ್ತದಲ್ಲ, ಅದನ್ನು ಅರಿತು 2 ವರ್ಷ ಪೂರೈಸಿ ಒಳ್ಳೆಯ ಆಡಳಿತವನ್ನು ಈ ಜನರಿಗೆ ಕೊಡಲಿ ಅಂತೇಳಿ ನಾನಾದರೂ ಕೂಡ ಆಶಿಸ್ತೇನೆ.